ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲೇ ರಗಳೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಪುಸ್ತಕದಿಂದ ಈ ರಗಳೆ ಎಂಬ ವಿಷಯದ ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ. ರಗಳೆ ರಗಟ ಎಂಬ ಸಂಸ್ಕೃತ ಶಬ್ದದ ಅಪಭ್ರಂಶ ಪದವಾಗಿದೆ. ರಗಳೆ ಎಂಬುದು ಮೂಲತಃ ಒಂದು ಮಾತ್ರಾನಿಯತವಾದ ಛಂದೋಬಂಧವಾಗಿದೆ. ಇಲ್ಲಿ ರಗಳೆಯನ್ನು ಮೊದಲ ಉಲ್ಲೇಖ ಎಲ್ಲಿ ಸಿಗುತ್ತೆ ಅಂದರೆ 1ನೇ ನಾಗವರ್ಮ ಛಂದೋಬುದಿಯಲ್ಲಿ ರಗಳೆಯ ಮೊದಲ ಉಲ್ಲೇಖವನ್ನು ಸಿಗುವುದನ್ನು ನಾವಿಲ್ಲಿ ನೋಡ್ತೀವಿ. ರಗಳೆಯ ಲಕ್ಷಣಮಂ ಕಂದ ಪಂದ್ಯದಿಂ ಪೇಳ್ವೆಂ ತಾಳದ ಗಣದ ಗಣನೆ ಗೊಡಂಬಟ್ಟು ದದುವೆ ರಗಟ ಬಂದಂ. ಛಂದೋಬುದಿಯಲ್ಲಿ ಇಲ್ಲಿ ನಾವು ರಗಳೆಯ ಮೊದಲ ಉಲ್ಲೇಖವನ್ನು ನಾವು ಇಲ್ಲಿ ನೋಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಜಯಕೀರ್ತಿ ಛಂದನು ಶಾಸನದಲ್ಲಿ ರಗಳೆಯನ್ನು ರಗಟ ಎಂದು ಕರೆದಿದ್ದಾನೆ. ಗುಣಚಂದ್ರನು ಛಂದಸಾರ ಕೃತಿಯಲ್ಲಿ ರಗಳೆ ರಗಟ ಪದಗಳ ಬಳಕೆ ಮಾಡಿದ್ದಾನೆ. ತೆಲುಗುವಲ್ಲಿ ರಗಳೆಯನ್ನು ರಗಡ ಎಂದು ಕರೆಯುತ್ತಾರೆ. ಇಲ್ಲಿ ಕೋಗಿಳಿ ಶಾಸನ 1055ರಲ್ಲಿ ಬಂದ ಈ ಕೋಗಿಳಿ ಶಾಸನದಲ್ಲಿ ತೋಮರ ರಗಳೆ ಎಂಬ ಹೆಸರಿನ ಉಲ್ಲೇಖವಾಗಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಪಂಪನು ಮಟ್ಟ ರಗಳೆಯನ್ನು ಬಳಸಿದ್ದಾನೆ, ಪೊನ್ನನು ತ್ವರಿತ ರಗಳೆಯನ್ನು ಬಳಸಿದ್ದಾನೆ, ರನ್ನನು ಉತ್ಸಾಹ ರಗಳೆಯನ್ನು ಬಳಸಿದ್ದಾನೆ. ಇಲ್ಲಿ ಈಗ ಹರಿಹರನ ರಗಳೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹರಿಹರನು ರಗಳೆಗಳನ್ನು ಬರೆದಿದ್ದಾನೆ. ಇಲ್ಲಿ ಉತ್ಸಾಹ ರಗಳೆಯಲ್ಲಿ ಹರಿಹರನು ರಗಳೆಗಳನ್ನು ಬರೆದಿದ್ದಾನೆ, ಮಂದಾನಿಲಿಯ ರಗಳೆಯಲ್ಲಿ ಬರೆದಿದ್ದಾನೆ, ಲಲಿತಾ ರಗಳೆಯಲ್ಲಿ ಬರೆದಿದ್ದಾನೆ. ಇಲ್ಲಿ ಹರಿಹರನ ಉತ್ಸಾಹ ರಗಳೆಯಲ್ಲಿ ಬರ್ತಕ್ಕಂಥ ರಗಳೆಗಳು ಯಾವ ಅಂತೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಮಹಾದೇವಿ ಅಕ್ಕನ ರಗಳೆ ಉತ್ಸಾಹ ರಗಳೆಯಲ್ಲಿ ಬರ್ತಕ್ಕಂಥ ಒಂದು ಮಹಾದೇವಿ ಅಕ್ಕನ ರಗಳೆ, ಇದು ಲಲಿತಾ ರಗಳೆಯಲ್ಲಿ ಬರ್ತಕ್ಕಂಥ ರಗಳೆ ಆಗಿದೆ. ಇಲ್ಲಿ ಲಲಿತಾ ರಗಳೆಯಲ್ಲಿ ಬರ್ತಕ್ಕಂಥ ರಗಳೆಯಲ್ಲಿ 5ನೇ ಸ್ಥಳ ಏನಾಗಿದೆ ಅಂದ್ರೆ ಇಲ್ಲಿ ಉತ್ಸಾಹ ರಗಳೆಯಲ್ಲಿ ಹರಿಹರನು ಬಳಸಿದ್ದಾನೆ. ನೆಕ್ಸ್ಟ್, ಮಳೆಯ ರಾಜ ಶರಣರ ಮಹಾತ್ಮ ರಗಳೆ, ಇದು ಕೂಡ ಉತ್ಸಾಹ ರಗಳೆಯಲ್ಲಿದೆ. ಇದರಲ್ಲಿ 3 ಸ್ಥಳಗಳಿವೆ. ಇಲ್ಲಿ ಸ್ಥಳ ಅಂದ್ರೆ ಘಟಕ ಅಧ್ಯಾಯ ಅಂತ ನಾವಿಲ್ಲಿ ಹೇಳ್ಬೋದು. ಹರಿಹರನು ಘಟಕ ಅಧ್ಯಾಯಗಳಿಗೆ ಸ್ಥಳ ಅಂತ ಬಳಸಿದ್ದಾನೆ. ತಿರುಕುರುಂಪೆ ತೊಂಡರ ಮಹಾತ್ಮೆ ರಗಳೆ, ಇದು ಕೂಡ ಉತ್ಸಾಹ ರಗಳೆಯಲ್ಲಿದೆ. ಮುರುಗರ ಮಹಾತ್ಮೆ ರಗಳೆ, ಇದು ಕೂಡ ಉತ್ಸಾಹ ರಗಳೆಯಲ್ಲಿದೆ. ವೈಜಕ್ಕವೆಯ ರಗಳೆ ಕೂಡ ಉತ್ಸಾಹ ರಗಳೆಯಲ್ಲಿ ಹರಿಹರನು ಬಳಸಿದ್ದಾನೆ. ನೆಕ್ಸ್ಟ್, ಮಂದಾನಿಲ ರಗಳೆಯಲ್ಲಿ ಹರಿಹರನು ಬಳಸಿರುವ ರಗಳೆಗಳು ಅಧ್ಯಯನ ರಗಳೆಯು ಮಂದಾನಿಲ ರಗಳೆಯದಲ್ಲಿದೆ. ಉದ್ದಟ ದೇವನ ರಗಳೆಯು ಮಂದಾನಿಲ ರಗಳೆಯದಲ್ಲಿದೆ. ಕುಂಬಾರ ಗುಂಡಯ್ಯನ ರಗಳೆಯು ಕೂಡ ಮಂದಾನಿಲ ರಗಳೆಯಲ್ಲಿ ಇದೆ. ಅತಿಭಕ್ತನ ರಗಳೆಯು ಕೂಡ ಮಂದಾನಿಲ ರಗಳೆಯಲ್ಲಿ ಹರಿಹರನು ಬಳಸಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ನೆಕ್ಸ್ಟ್, ಲಲಿತ ರಗಳೆಯಲ್ಲಿ ಬಳಕೆಯಾಗಿರುವಂತಹ ಹರಿಹರನ ರಗಳೆಗಳು. ಬಸವರಾಜ ದೇವರ ರಗಳೆ, ಇಲ್ಲಿ ಬಸವರಾಜ ದೇವರ ರಗಳೆಯು 13 ಸ್ಥಳಗಳನ್ನು ಒಳಗೊಂಡಿದೆ. ಇದು ಅಪೂರ್ಣ ಅಂತ ಇಲ್ಲಿ ರಂಶ್ರೀ ಮುಗುಳಿ ಪುಸ್ತಕದಲ್ಲಿ, ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಪುಸ್ತಕದಲ್ಲಿ ಬಸವರಾಜ ದೇವರ ರಗಳೆಗಳು ಅಪೂರ್ಣವಾಗಿ ದೊರೆತಿದೆ ಅಂತ ಹೇಳ್ತಾ ಇದ್ದಾರೆ. ಆ ಪುಸ್ತಕದಿಂದ ತೆಗೆದುಕೊಂಡಿರೋದು. ಇಲ್ಲಿ ನೆಕ್ಸ್ಟ್, ನಂಬಿಯಣ್ಣನ ರಗಳೆ ರಗಳೆಯಲ್ಲಿ 15 ಸ್ಥಳಗಳಿವೆ. ನೆಕ್ಸ್ಟ್, ಮಹಾದೇವಿ ಅಕ್ಕನ ರಗಳೆ ಅಲ್ಲಿ 7 ಸ್ಥಳಗಳಿವೆ. ಇಲ್ಲಿ ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ, ಮಹಾದೇವಿ ಅಕ್ಕನ ರಗಳೆ, ಇವು ಲಲಿತ ರಗಳೆಯಲ್ಲಿ ಬಳಕೆಯಾಗಿರುವಂತ ರಗಳೆಗಳು ಇದಾವೆ. ನೆಕ್ಸ್ಟ್, ಮಲುಹಣನ ರಗಳೆ, ಇಲ್ಲಿ 3 ಸ್ಥಳಗಳು ಬರುತ್ತೆ. ಓಹಿಲಯ್ಯನ ಮಹಾತ್ಮೆ ರಗಳೆ, ಇಲ್ಲಿ ಕೂಡ 3 ಸ್ಥಳ ಬರುತ್ತೆ. ತೆಲುಗು ಬೊಮ್ಮಯ್ಯನ ರಗಳೆ, ಇಲ್ಲಿ 2 ಸ್ಥಳ ಬರುತ್ತೆ. ವಾಗೀಶ ದೇವರ ರಗಳೆ 3 ಸ್ಥಳ ಬರುತ್ತೆ. ರೇವಣ ಸಿದ್ದೇಶ್ವರ ರಗಳೆ 6 ಸ್ಥಳ ಬರುತ್ತೆ. ಕೇಶಿರಾಜ ದಂಡನಾಯಕರ ರಗಳೆ 3 ಸ್ಥಳ ಬರುತ್ತೆ. ಬಾಹೂರು ಬೊಮ್ಮಯ್ಯನ ರಗಳೆ 3 ಸ್ಥಳ ಬರುತ್ತೆ. ಇಲ್ಲಿ ಲಲಿತ ರಗಳೆಯಲ್ಲಿ ಹರಿಹರನು ಬಳಸಿರುವಂತಹ ರಗಳೆಗಳು ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ, ಮಹಾದೇವಿ ಅಕ್ಕನ ರಗಳೆ, ಮಲುಹಣನ ರಗಳೆ, ಓಹಿಲಯ್ಯ ಮಹಾತ್ಮೆ, ತೆಲುಗು ಬೊಮ್ಮಯ್ಯನ ರಗಳೆ, ವಾಗೀಶ ದೇವರ ರಗಳೆ, ರೇವಣ ಸಿದ್ದೇಶ್ವರ ರಗಳೆ, ಕೇಶಿ ದಂಡನಾಯಕರ ರಗಳೆ, ಬಾಹೂರು ಬೊಮ್ಮಯ್ಯನ ರಗಳೆ. ಇಲ್ಲಿ ಮಿಶ್ರ ರಗಳೆ ಕೂಡ ಹೇಳ್ತಾರೆ. ರಗಳೆ ಜೊತೆಗೆ ಬೇರೆ ಬೇರೆ ಛಂದಸ್ಸುಗಳು ಬಳಕೆಯಾಗಿರುವುದಕ್ಕೆ ಮಿಶ್ರ ರಗಳೆ ಅಂತ ಹೇಳ್ತಾರೆ, ಸಮ್ಮಿಶ್ರ ರಗಳೆ ಅಂತ ಹೇಳ್ತಾರೆ. ಇಲ್ಲಿ ಸಮ್ಮಿಶ್ರ ರಗಳೆಯಲ್ಲಿ ಬಸವರಾಜ ದೇವರ ರಗಳೆಯಲ್ಲಿ 8ನೇ ಸ್ಥಳದಲ್ಲಿ 3 ವೃತ್ತಗಳು 4 ಕಂದ ಪದ್ಯಗಳು ಬಳಕೆಯಾಗಿರುವುದರಿಂದ ಇದಕ್ಕೆ ಸಮ್ಮಿಶ್ರ ರಗಳೆ ಅಂತ ನಾವಿಲ್ಲಿ ಕರೀತಾರೆ. ನೆಕ್ಸ್ಟ್, ನಂಬಿಯಣ್ಣನ ರಗಳೆಯಲ್ಲಿ ಒಂದು ಕಂದ ಪದ್ಯ ಬಂದಿದೆ, ಅದರಿಂದ ಇಲ್ಲಿ ಸಮ್ಮಿಶ್ರ ರಗಳೆ ಅಂತ ಕರೀತಾ ಇದ್ದಾರೆ. ಮಹಾದೇವಿ ಅಕ್ಕನ ರಗಳೆ ಲಲಿತ ರಗಳೆಯಲ್ಲಿ ಇದೆ. ಅದರಲ್ಲಿ 5ನೇ ಸ್ಥಳ ಮಾತ್ರ ಉತ್ಸಾಹ ರಗಳೆಯಲ್ಲಿ ಬಳಕೆಯಾಗಿರುವುದು, ಇದನ್ನು ಕೂಡ ಸಮ್ಮಿಶ್ರ ರಗಳೆ ಅಂತ ಕೇಳ್ತಾರೆ. ವಾಗೀಶ ದೇವರ ರಗಳೆ ಎಚ್ ದೇವೀರಪ್ಪರವರು ಕಂಡುಹಿಡಿದ ವಾಗೀಶ ದೇವರ ರಗಳೆ ಕೂಡ ಸಮ್ಮಿಶ್ರ ರಗಳೆಯಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ರಗಳೆ ಕುರಿತು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ.
ಅದಕ್ಕೆ ಇಲ್ಲಿ ಎಲ್ಲ ರಗಳೆಗಳನ್ನು ನಾನು ಒಂದೇ ಕಡೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಇಲ್ಲಿಗೆ ನಮಸ್ಕಾರ, ಧನ್ಯವಾದಗಳು.